ಸೊ ಹಾಯ್ ಗುರುಗಳೇ, ನೋಡಿದ್ರಲ್ಲ. ಸೊ ಕಾಸಿದ್ರೆ ಎತ್ತು ಬಿಡ್ತಿದ್ದೆ, ಬಟ್ ಸಿ ಕ್ಯಾಮ್ರಾ ಇದೆ, ಹಂಗಾಗಿ ಸ್ವಲ್ಪ ಕಷ್ಟ ಆಗೋಯ್ತು. ಸೊ ಸುಮ್ಮನೆ ಹೇಳಿದೆ ಗುರು, ಕಮೆಂಟ್ಸ್ ಎಲ್ಲ ಹಾಕ್ಬೇಡಿ, ನಮ್ಮ ಅಂಗಡಿ ಇದೆ ಬಂದಿರ್ತಿ ಅಂತ. ಸೊ ಇವತ್ತು ನಾನು ಹೇಳಕ್ ಬಂದಿರೋದು ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. CCTVಗಳು ಅಂಡ್ CC ಕ್ಯಾಮ್ರಾಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ನಾವು ಹಳ್ಳಿ ಸೈಡ್ ಎಲ್ಲ ನೋಡಿದ್ರೆ CCTV ಅಂತ, CCTV ಅಲ್ಲ, CC ಕ್ಯಾಮ್ರಾಗಳು ಆಕ್ಚುಲಿ. ಸೊ ಇದು ಹಾಕ್ಸ್ಕೊಳ್ಳೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ಸೊ ಒಂದು 4 ಸಿಂಪಲ್ ಆಗಿ ಹೇಳ್ತೀನಿ. ಇನ್ ಕೇಸ್ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತಂದಾಗ ನಿಮ್ಮ ಮಕ್ಕಳನ್ನ ಏನಾದ್ರು ಆಯಾಗಿ ಅಂತ ಮನೇಲಿ ಬಿಟ್ಬಿಟ್ಟು ಹೋದಾಗ ನೋಡ್ಕೊಂಡು ಹೇಳ್ಬಿಟ್ಟು ಹೋಗಿರ್ತೀರಾ. ಸೊ ಆ ಮಗು ಆಕ್ಟಿವಿಟೀಸ್ ಯಾವ ತರ ಮಾಡ್ತಿದೆ ಅಥವಾ ಅವ್ರು ಹೇಗ್ ನೋಡ್ಕೋತಿದ್ದಾರೆ ಅಂತ ಕೆಲವರು ಗೊತ್ತಾಗಲ್ಲ. ಇನ್ ಕೆಲವರು ಡಾಗ್ಸ್ಗಳನ್ನ ಸಾಕಿರ್ತಾರೆ. ಸೊ ಆ ಡಾಗ್ ಏನ್ ಮಾಡ್ತಿದೆ, ಸೊ ಯಾವ ಸಿಚುವೇಶನ್ ಅಲ್ಲಿ ಇದೆ ಅಂತ ಗೊತ್ತಿರಲ್ಲ. ಸೊ ಏನ್ ಗುರು ಅನಿಮಲ್ಸ್ ಮಾತ್ರ ಅಂತಂದ್ರೆ, ಸೊ ಇಲ್ಲ ನೀವೇನಾದ್ರೂ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದಾಗ, ಅಥವಾ ನೀವೇನಾದ್ರೂ ಅಂಗಡಿಗಳು ಇಟ್ಟಿರ್ತೀರಾ, ಒಂದು ಚಿಲ್ಲರೆ ಅಂಗಡಿ ಆಗಿರ್ಬೋದು, ಇಲ್ಲ ಒಂದು ಬೇಕರಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಂದು ಬಿಸ್ನೆಸ್ ಅಂತ ಬಂದಾಗ ಯಾವ್ದೋ ಇಟ್ಕೆ ಫ್ಯಾಕ್ಟ್ರಿ ಆಗಿರ್ಬೋದು, ಇಲ್ಲಾಂದ್ರೆ ಏನೋ ಒಂದು ತುಂಬಾ ತರ ಫ್ಯಾಕ್ಟ್ರಿಗಳು ಇರುತ್ತೆ. ಫ್ಯಾಕ್ಟ್ರಿಗಳು ಆಲ್ಮೋಸ್ಟ್ ನೀವು ನೋಡ್ದಂಗೆ CCTVಗಳು ಆಲ್ಮೋಸ್ಟ್ ಎಲ್ಲಿರುತ್ತೆ, ಒಂದು ರೋಡಲ್ಲಿ ಹೋದಾಗ ಟ್ರಾಫಿಕ್ ಅಲ್ಲಿ ಇರುತ್ತೆ. ಯಾಕೆ ಹೇಳಿ? ಸೊ ನೀವು ಇಲ್ಲೆಲ್ಲ ಫೈನ್ ಕಟ್ಟೋಕ್ಕಾಗಿಲ್ಲ ಅಂದ್ರೆ ಅಲ್ಲಿ ಕಟ್ಟಿಸ್ತಾರೆ ಸಿಗ್ನಲ್ ಜಂಪ್ ಮಾಡಿದ್ರೆ, ಓಕೆನಾ? ಸೊ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಅದೇ ತರನೇ ನಿಮ್ಮ ಮನೆಗಳಲ್ಲಿ, ಇಲ್ಲ ನೀವು ತೋಟದ ಮನೇಲಿ ಇದ್ದೀರಾ ಅಂತಂದಾಗ, ಇನ್ ಕೇಸ್ ಏನಾದ್ರೂ ಯಾರೋ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಒಬ್ಬನೇ ಇದ್ದೀನಿ, ಇಲ್ಲ ನಮ್ಮ ಅಮ್ಮ ಒಬ್ಬರೇ ಇದ್ದಾರೆ, ಸೊ ಇಲ್ಲ ಕರೆಕ್ಟ್ ಅಲ್ವಾ? ಸೊ ತೋಟದ ಮನೆ ಮಾತ್ರ ಅಲ್ಲ, ನಿಮ್ಮ ಮನೇಲಿ ಏನಾದ್ರು ವಯಸ್ಸಾದವ್ರು ಇದ್ದಾರೆ ಅಂತಂದ್ರೆ, ಸೊ ಇವಾಗ ಅವ್ರು ಫೋನ್ ಮಾಡಿ, ಈಗ ಆಲ್ಮೋಸ್ಟ್ ನಮ್ ಕಡೆ ಏನಂತಂದ್ರೆ ಫೋನ್ ಮಾಡ್ಬಿಟ್ಟು ಏನೋ ಪಿಕ್ ಮಾಡ್ತಿಲ್ಲ ಅಂತಂದಾಗ ಮನೆ ಪಕ್ಕದವ್ರು ಕಾಲ್ ಮಾಡಿ ಏನ್ ಮಾಡ್ತಿದಾರೆ ನೋಡಿ, ಈ ತರ ಎಲ್ಲ ಹೇಳ್ತಾರೆ. ಬಟ್ ಈಗ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದಾರೆ. ಸೊ ಅಪ್ಗ್ರೇಡ್ ಆಗಿರೋ ರೀಸನ್ ಜಸ್ಟ್ ಮೊಬೈಲ್ ಕುತ್ಕೊಂಡು ಹಿಂಗ್ ನೋಡ್ಕೊಂಡ್ಬಿಟ್ಟು ಕೂತು ಜಾಗದಲ್ಲಿ ಏನೆಲ್ಲ ನೋಡ್ಬೋದು ಅಂತಂದ್ರೆ ಏನ್ ಮಾಡ್ತಿದಾರೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಓಕೆನಾ? ಸೊ ಈಗ ಮಲಗಿದಾರೆ, ಅದಕ್ಕೆ ಫೋನ್ ಪಿಕ್ ಮಾಡ್ತಿಲ್ಲ. ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಗ್ಬಿಟ್ರೆ ಆಗೋದ್ ಬೇಡ, ಇನ್ ಕೇಸ್ ಆಗಿದ್ರೆ ಸೊ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಇನ್ನೊಂದೇನಂದ್ರೆ ಇದರಲ್ಲಿ ಫೇಸ್ ಟ್ರ್ಯಾಕರ್, ಇವಾಗ ಆಲ್ಮೋಸ್ಟ್ ನಿಮ್ಗೆ ಫೇಸ್ ಟ್ರ್ಯಾಕರ್ ಅಲ್ಲಿ ಬಾಡಿ ಟ್ರ್ಯಾಕರ್ ಅಂತಾನೆ ಹೇಳ್ಬೋದು. ಸೊ ನೀವೆಲ್ಲರೂ ಮೂವ್ಮೆಂಟ್ ಹೋಗ್ತಾ ಇದೀರಾ ಅಂತಂದಾಗ, ಇವಾಗ ಫ್ಯಾಕ್ಟ್ರಿ ಯಾರೋ ಒಬ್ರು ಹೋಗ್ತಿದ್ದಾರೆ ಅಂತ ಅವ್ರನ್ನ ಟ್ರ್ಯಾಕ್ ಮಾಡುವಂಥದ್ದು. ಸೊ ಈ ತರ ಎಲ್ಲ ಫೀಚರ್ ಒಂದಿರುತ್ತೆ. ಸೊ ಇದು ಹೆಂಗೆ ಅಂತಂದ್ರೆ, ಟ್ರ್ಯಾಕ್ ಮಾಡ್ಬಿಟ್ಟು ಅದು ನಿಮ್ಗೆ ಮೆಸೇಜ್ ಬರುತ್ತೆ, ಅದು ನೋಟಿಫಿಕೇಶನ್ ಮೆಸೇಜ್ ಬರುತ್ತೆ, ಇಮಿಡಿಯೇಟ್ ಆಗಿ ಬರುತ್ತೆ. ಆ ತರನೂ ಇದೆ. ಟೈಮ್ ಏನ್ ಟೈಮ್ ಮೂವ್ ಆದ್ರೂ ಅದೆಲ್ಲ ಬರುತ್ತೆ, ಅದು ಬರುತ್ತೆ. ಇನ್ ಕೇಸ್ ಇಲ್ಲ ಗುರು ನನ್ಗೆ ನಾರ್ಮಲ್ ಆಗಿ ಇವಾಗ ಎಷ್ಟಿರ್ಬೋದು, ಏನು ಅಷ್ಟು ಹೇಳಿದ್ರಿ, ಓಕೆ ಇಷ್ಟೆಲ್ಲ ಹೇಳಿದಿರಾ, ಒಂದು 20,000 30,000 ಇರ್ಬೋದಾ ಅಂತಂದ್ರೆ ಸೀರಿಯಸ್ಲಿ ನಂಬಲ್ಲ. 1800 ಅಂತಂದ್ರೆ ನೀವು ಕೇಳ್ತಾ ಇರೋದು ನಿಜ. 1800 ರುಪೀಸ್ಗೆ ನಿಮ್ಗೆ ಸಿಗ್ತಾ ಹೋಗ್ತಿದೆ. ಸೊ ಇದು ಜಸ್ಟ್ ನೀವು ಮೊಬೈಲ್ ಎಲ್ಲ ಕುತ್ಕೊಂಡು ಇದು ಮನೇಲಿ ಹಾಕೊಂಡ್ರೆ ಮನೇಲಿ ಏನ್ ನಡೀತಿದೆ ನೋಡ್ಬೋದು, ಆಫೀಸಲ್ಲಿ ಹಾಕೊಂಡ್ರೆ ಆಫೀಸಲ್ಲಿ ಏನ್ ನಡೀತಿದೆ ನೋಡ್ಕೋಬಹುದು. ಇಲ್ಲ ಅಂತಂದ್ರೆ ನಂತರ ಡಾಗ್ ಲವರ್ಸ್ ಆದ್ರೆ ಸೊ ಆತರ ಏನೇನ್ ಮಾಡ್ತೀವಿ ಅಂತ ನೋಡ್ಬೋದು. ಪ್ರತಿ ಒಂದಕ್ಕೂ ಯೂಸ್ ಆಗೋದು. ಆಲ್ಮೋಸ್ಟ್ ಇದು ಇಂಥದ್ದು ಯೂಸ್ ಆಗಲ್ಲ ಅಂತಲ್ಲ, ಇಂಥದ್ದು ಏನ್ ಯೂಸ್ ಆಗಲ್ಲ ಅಂತ ಮಾತ್ರ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಬೇರೆ ತರ ಎಲ್ಲ ಕಳಿಸ್ಬೇಡಿ, ಓಕೆನಾ? ಸೊ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ ಇದ್ರ ಬಗ್ಗೆ. ಅಂಡ್ ಅನ್ಬಾಕ್ಸ್ ಮಾಡಿ ಇದು ಯಾವ ತರ ಯೂಸ್ ಆಗುತ್ತೆ, ಸೊ 1800 ಏನೆಲ್ಲ ಸಿಗ್ಬೋದು. ಫೈನಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ಲ್ಯಾಕ್ ಆಗುತ್ತೆ, ಸೊ ಬೇಡ. ಮಲ್ಲಿಕಾರ್ಜುನ್ ಸರ್ ನಮ್ಮ ಜೊತೆ. ರೈಸ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಸೊ ಸ್ಟಾರ್ಟಿಂಗು ಬಂದಷ್ಟು ಏನಾಗೋಯ್ತು ಗೊತ್ತಾ, ಇವೆಲ್ಲ ನೋಡ್ಬಿಟ್ಟು CC ಕ್ಯಾಮ್ರಾಗಳೆಲ್ಲ ಏನ್ ಈ ಸುತ್ತಮುತ್ತ ಹಾಕ್ಬಿಟ್ಟಿದ್ರೆ ಪ್ರೈಸ್ ಏನಿರ್ಬೋದು, ನಮ್ ಗುರುಗಳು ತಗೋತಾರ ಇಲ್ವೋ, ಏನು ಒಂದ್ 20,000 30,000 ತಗೊಳ್ತಾರ ಅಂದ್ರೆ ಆ ಒಂದು ಪ್ರೈಸ್ ಸ್ಟಾರ್ಟ್ ಆದ್ರೆ ಏನ್ ಮಾಡೋದು ಅಂತ ಸರ್ನ ಕೇಳಿದೆ. ಫುಲ್ ಶಾಕ್ ಆಗ್ಬಿಟ್ಟೆ. ಯಾಕೆ ಹೇಳಿ, ಮೊದಲು ಹೇಳ್ದಂಗೆ 1800 ರುಪೀಸ್, 1800 ರೂಪಾಯಿ ಕೊಡ್ತಾ ಇದ್ರೆ ಇದನ್ನ. ಯಪ್ಪ ಸರ್ ಹೇಳ್ಬಿಡಿ ಸರ್, ಹಾಗೆ ನೀವೇನ ಇದ್ರ ಬಗ್ಗೆ? ಇದು 1800 ರೂಪಾಯಿ. ನಿಮ್ ಮನೇಲಿ ವೈಫೈ ಇತ್ತು ಅಂತಂದ್ರೆ ಅದನ್ನ ನೀವು ಮೊಬೈಲ್ಗೆ ಹಾಕೊಂಡು ನೀವು ಇಂಡಿಯಾದಲ್ಲಿ ಎಲ್ಲಿದ್ರು ಕೂಡ ನೋಡ್ಕೋಬಹುದು. ಓಕೆ, ಇದು ಕಾನ್ಸೆಪ್ಟ್. ಬರೀ 1800 ರೂಪಾಯಿ ಅಷ್ಟೇ. ಇದು ವ್ಯಾರಂಟಿ ಅಲ್ಲ? ವ್ಯಾರಂಟಿ ಬಂದ್ಬಿಟ್ಟು ಕಂಪ್ನಿಯಿಂದಾನೆ 1 ವರ್ಷ ಕೊಡ್ತಾರೆ. ವಿತ್ ಬಿಲ್ಲೇ ಕೊಡೋದು, GST ಬಿಲ್ಲೇ ಬರುತ್ತೆ. ವಿತ್ ಕಂಪ್ನಿ ವ್ಯಾರಂಟಿ 1 ಇಯರ್ ಬರುತ್ತೆ. ಓಕೆ, ಸೊ ಇದರಲ್ಲಿ ಫೀಚರ್ ಅಂತ ಬಂದಾಗ ಇದು ಬರೀ ಇದು ಬಂದ್ಬಿಟ್ಟು ನಿಮ್ಮ ಮೋಷನ್ ಡಿಟೆಕ್ಷನ್ ಇದೆ, ಮತ್ತು ಟಾಕ್ ಅಂದ್ರೆ 2 ಕಡೆನೂ ಮಾತಾಡ್ಕೋಬಹುದು. ಅಂದ್ರೆ ಇವಾಗ ಅಲ್ಲೇನ್ ಮಾತಾಡ್ತಿದ್ರೆ ಅದನ್ನ ನೀವು ಕೇಳಿಸ್ಕೋಬಹುದು, ವಾಪಸ್ ಬೇಕಾದ್ರೆ ನೀವು ಅವ್ರ ಹತ್ರ ಮಾತಾಡ್ಬೋದು. ಫೋನ್ ಕಾಲ್ ತರ ಮಾಡ್ಬೋದಾ? ಹೌದೌದು, ಈ CC ಕ್ಯಾಮೆರಾ ಇಲ್ಲಿದೆ, ಇಂಟರ್ಕಾಮ್ ತರ ಯೂಸ್ ಮಾಡ್ಕೋಬಹುದು. ಹೌದು, ಇವಾಗ ನೀವು ಕಾಣಿಸ್ತಾ ಇದ್ದೀರಾ. ಇನ್ ಕೇಸ್ ನಾನು ಫೋನ್ ಮಾಡಿದ್ರೆ ಪಿಕ್ ಮಾಡಿಲ್ಲ, ಇಲ್ಲೇ ಮಾತಾಡೋದು ಅಲ್ಲಿ ಕೇಳಿಸುತ್ತೆ. ಹೌದು ಕೇಳಿಸುತ್ತೆ. ಹೌದಾ? ಹೌದು, ಕ್ಲೀನ್ ಆಗಿ ಕೇಳಿಸುತ್ತೆ. ಏನೇನ್ ಸೂಪರ್ ಹಂಗಿದ್ರೆ. ಅದು 1800 ರೂಪಾಯಿ ಅಷ್ಟೇ. ಹೌದಾ? ಇದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಅಂತ ಬಂದಾಗ ಸ್ವಲ್ಪ ಅಪ್ಗ್ರೇಡ್ ಅಂದ್ರೆ ಒಂದು 300 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇನೆ. TY1 ಅಂತ ಬರುತ್ತೆ. ಓಕೆ, ಇದು ಯಾವ ಕಂಪನಿ ಸರ್? ಇದು ಆ ಕಡೆ ಈ ಕಡೆ ಯಾವ ಕಡೆನೂ ಮೂವ್ ಆಗಲ್ಲ. ಇದು ಒಂದೇ ಕಡೆ ಅಷ್ಟೇ ನೋಡುತ್ತೆ. ಅದ್ರ ನಮ್ ಕಣ್ಣು ಯಾವ ತರ ನೋಡುತ್ತೆ, ಒಂದೇ ಕಡೆ ನೋಡೋತರ ಅದು ಹಂಗೆ ನೋಡ್ತಾ ಇರುತ್ತೆ. ಬಟ್ ಇದು ಹೆಂಗೆ ಅಂತಂದ್ರೆ ಈ ಕಡೆ ಆ ಕಡೆ ಹೆಂಗ್ ಬೇಕಾದ್ರೂ ಟಿಲ್ಟ್ ಮಾಡ್ಕೋಬಹುದು. ಈ ಕ್ಯಾಮ್ರಾ ಇದೆಲ್ಲ 360 ಡಿಗ್ರಿ ಯಾವ ಕಡೆ ಬೇಕಾದ್ರೂ ನಾವು ತಿರ್ಸ್ಕೋಬಹುದು. ಇದ್ರಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂತಂದ್ರೆ ಹ್ಯೂಮನ್ ಟ್ರ್ಯಾಕರ್ ಅಂತಿದೆ. ಹ್ಯೂಮನ್ ಟ್ರ್ಯಾಕರ್ ಅಂತಂದ್ರೆ ಅದ್ರ ಮೂವ್ಮೆಂಟ್ ಏನಾರ ಅದ್ರ ಮುಂದೆ ಯಾವ್ದಾರ ಮೂವ್ಮೆಂಟ್ ಆಯ್ತು ಅಂತಂದ್ರೆ ಆ ಕ್ಯಾಮ್ರಾ ಲೆನ್ಸ್ ಏನ್ ಮೂವ್ಮೆಂಟ್ ಆಗ್ತಿದೆ, ಅದು ಬೆಕ್ಕಿರ್ಬೋದು, ಇಲ್ಲ ಅಂತಂದ್ರೆ ಮನುಷ್ಯರು ಇರ್ಬೋದು, ಏನೇ ಇರ್ಬೋದು, ಆ ಮೂಮೆಂಟ್ ನ ಟ್ರ್ಯಾಕ್ ಮಾಡ್ಕೊಂಡು ಹೋಗುತ್ತೆ. ಆ ಟ್ರ್ಯಾಕ್ ಮಾಡಿದ್ದ ನಿಮ್ಗೆ ನೋಟಿಫಿಕೇಶನ್ ಕೊಡುತ್ತೆ. ಒಂದು ನೋಟಿಫಿಕೇಶನ್ ನಿಮ್ಮ ಇದಕ್ಕೆ ಕಳಿಸುತ್ತೆ ಮೊಬೈಲ್ಗೆ. ಟೈಮು ಕ್ಲಿಪ್ ಅದು ನಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆನಾ? ಇನ್ನೇನ್ ಬೇಕು ಗುರುಗಳೇ, ಮಸ್ತ್ ಆಗಿದೆ. ಸೊ ಇದಕ್ಕೆ 1 ಇಯರ್ ವಾರಂಟಿ ಅಲ್ವಾ ಸರ್? ಅದು ಒಂದು ವರ್ಷ ವಾರಂಟಿ ವಿತ್ GST ಬಿಲ್ ಬರುತ್ತೆ. ಓಕೆ, ಸೊ ಇದು ನೀವು ಏನಂತಂದ್ರೆ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಮೊಬೈಲ್ ಅಲ್ಲಿ ನೋಡಬೇಕು, ಒಂದು ಆಪ್ ಇದೆ, ಆಪ್ ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ನಿಮಗೆ ಐಫೋನ್ಗೂ ಸಿಗುತ್ತೆ ಅಂಡ್ ಆಂಡ್ರಾಯ್ಡ್ಗೂ ಸಿಗುತ್ತೆ ಆಪ್. ಸೊ ಅದು ಯೂಸ್ ಮಾಡ್ಕೊಳ್ಳಿ. ಸೊ ಇದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಅಂತ ಬಂದಾಗ ಇದು ಸ್ಮಾರ್ಟ್ ಹೋಮ್ ಅನ್ಬಿಟ್ಟು. ಸ್ಮಾರ್ಟ್ ಹೋಮ್ ಅಂತಂದ್ರೆ ನಿಮ್ಗೆ ಕ್ವಾಲಿಟಿ ವೈಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ವೈಡ್ ಆಂಗಲ್ ಬರುತ್ತೆ ಇದು. ಮತ್ತೆ ನಿಮ್ ಕಾರ್ ಗ್ಯಾರೇಜು, ನಿಮ್ ಗಾರ್ಡನ್,
ಇಲ್ಲ ನಿಮ್ ನಾಯಿ ಕಟ್ಟಿರ್ಬೋದು, ಇಲ್ಲ ಇಲ್ಲ factory. ಮುಂದ್ಗಡೆ ಗೇಟ್ ಯಾರು ಎಂಟರ್ ಆದ್ರು ಯಾರಾದ್ರು, ನಿಮ್ ಫ್ಯಾಕ್ಟ್ರಿ ಇರ್ಬೋದು, ನಿಮ್ ಇಂಡಸ್ಟ್ರಿ, ಯಾವ್ದೇ ಇದಕ್ಕೆ ಎನಿ ಒನ್ ವೆರಿ ಸ್ಮಾರ್ಟ್ ಇದು ಡಿವೈಸ್ ಅದು. ಇದು ಬರೀ 3800 ರೂಪಾಯಿ ಅಷ್ಟೇ. ಇದು 2K ರೆಸಲ್ಯೂಷನ್ ಅಂತ ಬರುತ್ತೆ. 2K ರೆಸಲ್ಯೂಷನ್ ಅಂತ ನಿಮ್ಗೆ ಗೊತ್ತಿರ್ಬೋದು. 4K HD ಗಿನ್ನ ಡಬಲ್ ಆಗುತ್ತೆ, ಡಬಲ್ HD ಆಗುತ್ತೆ. ಆಮೇಲೆ ಇದು ಅಷ್ಟೇ 2-way ಟಾಕ್ ಇದೆ ಇದರಲ್ಲಿ, ಅಂದ್ರೆ ಇದ್ರಲ್ಲೂ ಕೂಡ ಮಾತಾಡ್ಬೋದು. ಇದ್ರಲ್ಲಿ ಕೂಡ ರೊಟೇಟ್ ಮಾಡಿ ನೋಡ್ಕೋಬಹುದು, ಹೆಂಗೆ ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡಿ ನೋಡ್ಕೋಬಹುದು. ಅದೇ ಫೀಚರ್ಸ್ ಇರುತ್ತೆ. 3800 ರೂಪಾಯಿ ಅಷ್ಟೇ, 3800 ರೂಪಾಯಿ. DVR ಎಲ್ಲ ಎಷ್ಟು ಹಾಕೋಂಗಿಲ್ಲ, DVR ಇದಕ್ಕೆಲ್ಲ DVR ಯಾವ್ದೇ ಇವಾಗ ಏನೇ ಕ್ಯಾಮ್ರಾಗಳು ನಾವು ತೋರಿಸ್ತಾ ಇದೀವಿ, ಇದಕ್ಕೆ ಯಾವ್ದಕ್ಕೂ DVR ಹಾಕೋತರ ಇಲ್ಲ. ಬರೀ ಅದಕ್ಕೆ ಕರೆಂಟ್ ಕೊಡಬೇಕು, ಮತ್ತೆ ನಾವು ಕಾನ್ಫಿಗರೇಷನ್ ಅಂತ ನಾವು ಮಾಡ್ಕೊಡ್ತೀವಿ. ಇಲ್ಲ ಅಂತ ನಾವು ಹೇಳ್ಕೊಡ್ತೀವಿ, ಅದ್ ನೀವು ಮಾಡ್ಕೊಂಡಾಗ ನಿಮ್ ಮೊಬೈಲ್ ಬರೋ ತರ ಆಗುತ್ತೆ. ಇದ್ರಲ್ಲಿ ನೀವು ರೆಕಾರ್ಡಿಂಗ್ ಕೂಡ ನೋಡ್ಬೇಕು ಅಂದ್ರೆ ಅದಕ್ಕೆ ಸಿಂಪಲ್ ಆಗಿ ಒಂದು ಮೆಮೊರಿ ಕಾರ್ಡ್ ಹಾಕೋಬೇಕಾಗತ್ತೆ. ಅಂದ್ರೆ ಇವಾಗ ಮನೇಲಿ ಈಗ ಮೊಬೈಲ್ ಅಲ್ಲಿ ರೆಕಾರ್ಡ್ ಕೊಡ್ಕೋಬಹುದು, ಮೊಬೈಲ್ ಅಲ್ಲಿ ನೋಡ್ಬೋದು. ಅದೇ ರೆಕಾರ್ಡಿಂಗ್ ಹಿಂದ್ಗಡೆ ಏನಾಗುತ್ತೆ, ಒಂದು 2 ದಿನ ಹಿಂದ್ಗಡೆ, ಇಲ್ಲ ಅಂದ್ರೆ 1 ಅವರ್, ಇಲ್ಲ ಒಂದು 2 ದಿನ ಹಿಂದ್ಗಡೆ ಏನಾಯ್ತು ಅಂತ ನೋಡ್ಲಿಕ್ಕೆ ಒಂದು ಚಿಕ್ಕದಾಗ ಒಂದು ಮೆಮೊರಿ ಕಾರ್ಡ್, ಒಂದು 250-300 ರೂಪಾಯಿ ಅಷ್ಟು ಖರ್ಚು ಮಾಡಿ ಮೆಮೊರಿ ಕಾರ್ಡ್ ಹಾಕೊಂಡ್ರೆ ನಿಮ್ಗೆ ಹಿಂದೆ ಕೂಡ ಏನಾಗಿದೆ ಅಂತ ನೋಡ್ಕೋಬಹುದು. ಕನ್ಫ್ಯೂಸ್ ಆಗಬೇಡಿ ಗುರುಗಳೇ. ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಇವಾಗ ನೀವು ಮೊಬೈಲ್ ಓಪನ್ ಮಾಡಿ ಅದು ನೋಡ್ತಾ ಇರ್ತೀರಾ, ಓಕೆ. ಬಟ್ ಅದು ರೆಕಾರ್ಡ್ ಆಗಬೇಕು ಅಂದ್ರೆ ಮೊಬೈಲಲ್ಲೇ ರೆಕಾರ್ಡ್ ಆಪ್ಷನ್ ಇರುತ್ತೆ. ಅದು ಟಚ್ ಮಾಡಿದ್ರೆ ನಿಮ್ಮ ಮೊಬೈಲ್ ಸ್ಟೋರೇಜ್ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ರೆಕಾರ್ಡ್ ಆಗುತ್ತೆ. ಇನ್ ಕೇಸ್ ನಾನು ನೋಡಲ್ಲ, ಯಾವಾಗಲೂ ಒಂದು ಟೈಮ್ ನೋಡ್ತೀನಿ ಮೊಬೈಲ್ ಆನ್ ಮಾಡಿ, ಬಟ್ ರೆಗ್ಯುಲರ್ ಆಗಿ ನಂಗೆ ರೆಕಾರ್ಡ್ ಆಗಿರಲಿ, ನಾನು ಮನೆಗೆ ಬಂದಾಗ ನೋಡ್ತೀನಿ ಯಾವಾಗಾದ್ರೂ ಒಂದು ಟೈಮ್ ಅಂತ ಅಂದಾಗ ಒಂದು SD ಕಾರ್ಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. SD ಕಾರ್ಡ್ ಹಾಕಿದ್ರೆ ನಿಮಗೆ ಬ್ಯಾಕ್ ಏನಾಗಿದೆ ಅಂತ ಕಾಣಿಸುತ್ತೆ. ಮಿನಿಮಮ್ 32 GB ಇಲ್ಲ 128 GB ಎಲ್ಲ ಸಿಗುತ್ತೆ. ಆನ್ಲೈನ್ ಬೇಕಾದ್ರೆ ತಗೊಂಡು ಸಿಂಪಲ್ ಆಗಿ ಹಾಕೊಂಡ್ಬೋದು, ಒಳ್ಳೆ ಸ್ಟೋರೇಜ್ ಆಗುತ್ತೆ. ಈಗ ನೈಟ್ ಎಫೆಕ್ಟ್ ಹೇಗೆ? ಇದು ನೈಟ್ ಪಕ್ಕ ಬ್ಲಾಕ್ ಅಂಡ್ ವೈಟ್ ಬರುತ್ತೆ. ಇದು ಇವೆಲ್ಲನಾ ಅಥವಾ ಇದೊಂದು ಮಾತ್ರನಾ? ಎಲ್ಲ ಕೂಡ ನೈಟ್ ವಿಷನ್ ಎಲ್ಲ ಕೂಡ ಬ್ಲಾಕ್ ಅಂಡ್ ವೈಟ್ ಬರುತ್ತೆ. ಕಲರ್ ಕ್ಯಾಮ್ರಾ ಅಂತ ಬರುತ್ತೆ, ಅದು ಒಂದು 1,500-2,000 ರೂಪಾಯಿ ಜಾಸ್ತಿ ಆಗುತ್ತೆ. ಇವಾಗ ಏನ್ ನಾನು ಕೊಟೇಶನ್ ನಾನು ಏನ್ ಹೇಳ್ತಾ ಇದೀನಿ ಅದಕ್ಕಿಂತ 1,500-2,000 ರೂಪಾಯಿ ಜಾಸ್ತಿ ನೀವು ಕೊಟ್ರೆ ರಾತ್ರಿ ಹೊತ್ತು ಕೂಡ ನಿಮ್ಗೆ ಕಲರ್ ವ್ಯೂ ಬರುತ್ತೆ. ಆ ಕಲರ್ ವ್ಯೂ ಬರೋದ್ರಲ್ಲಿ ಅದು ಒಂಥರ ಅದು ಪ್ರೈವಸಿ ಹೊಟ್ಟೋಗುತ್ತೆ. ಯಾಕಂದ್ರೆ ಅದರಲ್ಲಿ ಬ್ರೈಟ್ ಆಗಿ ಲೈಟ್ ಬರ್ತಾ ಇರುತ್ತೆ, ಒಂದು ಟಾರ್ಚ್ ಲೈಟ್ ತರ ಬರ್ತಾ ಇರುತ್ತೆ. ಕ್ಯಾಮ್ರಾ ಇದೆ ಅಂತ ಫುಲ್ ಅಲರ್ಟ್ ಆಗ್ಬಿಡ್ತಾರೆ ಹಂಗೇನೆ. ಓಕೆನಾ? ಸೊ ನನ್ನ ಪ್ರಕಾರ ನಾರ್ಮಲ್ ಆಗಿ ಬ್ಲಾಕ್ ಅಂಡ್ ವೈಟ್ ಬಂದ್ರೆ ಮೇಡ್ ಫಾರ್ ಇಟ್ ಅಂತ ಅದನ್ನೇ ಹಾಕೊಂಡ್ರೆ ಒಳ್ಳೇದು. ಸೊ ಗುರುಗಳೇ ನೋಡ್ತಾ ಇರ್ಬೋದು, ಆಂಟಿನಾ ಇರುವಂತದ್ದು ಸರ್. ಇದು ಈ ಗುರುಗಳೇ ಆಂಟಿನಾ ಅಲ್ಲ, ಆಂಟಿನಾ ನಾನು ಕೇಳ್ತಿರೋದು, ಕನ್ಫ್ಯೂಸ್ ಆಗ್ಬೇಡಿ ಆಮೇಲೆ. ಸರ್ ಹಾಗೆ ಹೇಳಿ ಸರ್ ಇದ್ರ ಬಗ್ಗೆ. ಇದು ಬಂದ್ಬಿಟ್ಟು ಇದು ವೈಫೈ ರಿಸೀವ್ ಮಾಡ್ಲಿಕ್ಕೆ ವೈಫೈ ದೂರ ಇದ್ರು ಕೂಡ ಅದು ಸ್ಟ್ರೆಂತ್ ಜಾಸ್ತಿ ಇರಲಿ ಅಂದ್ಬಿಟ್ಟು ಈ ತರ ಮಾಡಿದ್ದಾರೆ. ಆಂಟನಾ 2 ಕೊಟ್ಟಿದ್ದಾರೆ, ಒಂದಲ್ಲ ಅಂತ. ನಿಮಗೆ ಚೆನ್ನಾಗಿ ರಿಸೀವ್ ಆಗಿ ಅದು ವಿತೌಟ್ ಕ್ಯಾಮ್ರಾ ಇದು ವಿಡಿಯೋ ಡಿಸ್ಟರ್ಬೆನ್ಸ್ ಇಲ್ದಿರಾ ನಿಮ್ಗೆ ಕರೆಕ್ಟ್ ಬಫರಿಂಗ್ ಆಗಿ ಬರುತ್ತೆ ವಿಡಿಯೋ. ಇದೇನ್ ಕಾಸ್ಟ್ ಇದೆ ಸರ್? ಇದು 3,800 ರೂಪಾಯಿ ಮಾತ್ರ. 3,800 ರೂಪಾಯಿ. ಕಂಪ್ನಿ ವಾರಂಟಿ 1 ವರ್ಷ. ಓಕೆ. ಸಿಜು ಬೇಕಾದ್ರೆ ನಾವೇ ಫಿಕ್ಸ್ ಮಾಡ್ಕೋಬೋದಾ? ನೀವೇ ಮಾಡ್ಕೋಬಹುದು, ನಾವ್ ಇಲ್ಲಿ ಹೇಳ್ಕೊಡ್ತೀವಿ. ಆತರ ನೀವು ಮಾಡ್ಕೋಬಹುದು. ಮಾಡ್ಕೊಳಕ್ ತೀರಾ ಆಗ್ಲಿಲ್ಲ ಅಂದ್ರೆ ನಮ್ಮ ಟೆಕ್ನಿಷಿಯನ್ ನ ಕಲ್ಸ್ಬಿಟ್ಟು ಮಾಡ್ಕೊಡ್ತೀವಿ. ಓಕೆ. ಇದು 360 ರೊಟೇಟ್ ಆಗುತ್ತೆ. ಅದು ಹ್ಯೂಮನ್ ಡಿಟೆಕ್ಷನ್ ಕೂಡ ಆಗುತ್ತೆ, ಹ್ಯೂಮನ್ ವೆಹಿಕಲ್ ಡಿಟೆಕ್ಷನ್ ಕೂಡ ಆಗುತ್ತೆ. ಹೌದಾ? ಅಂಡ್ ಇವೆಲ್ಲ ನೀವು ಆನ್ಲೈನ್ ತಗೊಳ್ತೀನಿ ಅಂತಂದ್ರೆ ಇವೆಲ್ಲ ಏನ್ ಕಾಸ್ಟ್ ಇರುತ್ತೆ? ಇದು ಆನ್ಲೈನ್ ಅಂತಂದ್ರೆ ನಾನು ಆನ್ಲೈನ್ ನೋಡ್ಕೊಂಡೆ ಇವತ್ತು ನಾನು ಸ್ಪೆಷಲ್ ಈ ವಿಡಿಯೋ ಮಾಡ್ತಿದೀವಿ ಅಂತ ಅನ್ಬಿಟ್ಟು ಆನ್ಲೈನ್ ಸ್ಟಡಿ ಮಾಡ್ಬಿಟ್ಟೆ. ನಾನು ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ನಾನು ಹೇಳಿದೀನಿ. ಅಮೌಂಟ್ ಎಷ್ಟು ಅಂತ ಹೇಳಲ್ಲ, ನೀವೇ ಅದನ್ನ ನೋಡಿ ತಿಳ್ಕೊಳ್ಳಿ. ಕೆಲವೊಂದು ಹೇಳಿಲ್ಲ ಅಂದ್ರೆ ಅದು ಸಸ್ಪೆನ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋಗೋಸ್ಕರ ನಾನು ಡಿಸ್ಕೌಂಟ್ ಕೊಟ್ಟಿದ್ದೀನಿ ಸರ್. ಆನ್ಲೈನ್ಗಿನ್ನ ಈ ನಾವು ಏನ್ ವಿಡಿಯೋ ಪ್ರಮೋಷನ್ ಇವತ್ತು ಮಾಡ್ತಿದೀವಿ ಅದಕ್ಕೋಸ್ಕರ ನಾನು ಬೇಕಂತಾನೆ ಚೂರು ಡಿಸ್ಕೌಂಟ್ ಕೊಟ್ಟಿದ್ದೀನಿ. ಹೌದು, ಆಲ್ಮೋಸ್ಟ್ ಪ್ರೈಸ್ ಅಲ್ಲೇ ನಾನು ಹೇಳಿದ್ದೀನಿ. ಇವೆಲ್ಲ ನೀವು ಬೇರೆ ಕಡೆ ಆನ್ಲೈನ್ ಎಕ್ಸಾಂಪಲ್ ಹೇಳ್ತೀನಿ, ಬೇರೆ ಕಡೆ ಒಂದು 5,000 ಆಗುವಂತದ ಒಂದು 3,000 ಒಂದು 2,000 ಸೇವ್ ಮಾಡ್ಬೋದು. ಅಂದ್ರೆ ಆ ರೇಂಜ್ ಅಲ್ಲಿ ತುಂಬಾ ಜಾಸ್ತಿ ಡಿಪೆಂಡ್ ಆಫ್ ಕ್ವಾಲಿಟಿ, ಡಿಪೆಂಡ್ ಆಫ್ ಪ್ರೈಸ್ ಇರುತ್ತೆ. ಸರ್ ಸೇಮ್ ಅದೇ ತರ ಇನ್ನೊಂದು ಕಾಪಿ ಇದೆ. ಇದು ಸರ್ ಇದು ಸೆಕ್ಯೂರ್ ಅನ್ಬಿಟ್ಟು ಕಂಪನಿ ಡಿಫ್ರೆನ್ಸ್ ಅಷ್ಟೇ. ಎಲ್ಲ ಮಾಡೋ ಕೆಲಸ ಒಂದೇ, ಎಲ್ಲಾ ಕಂಪನಿ ಪ್ರಾಡಕ್ಟ್ ಮಾಡೋ ಕೆಲಸ ಒಂದೇ. ಜಸ್ಟ್ ದಟ್ ಇದು ಸೆಕ್ಯೂರ್ ಅನ್ಬಿಟ್ಟು ಇಟ್ ಇಸ್ ಆಲ್ಸೋ ಬ್ಯೂಟಿಫುಲ್ ಬ್ರ್ಯಾಂಡ್. ಇದು ನಿಮ್ಗೆ ಕ್ವಾಲಿಟಿ ಟಿಲ್ಟ್ ಅಂದ್ರೆ ಮೂವ್ಮೆಂಟ್ ಸೆನ್ಸರ್, ಫೇಸ್ ಟ್ರ್ಯಾಕರ್ ಇದೆ, ಮತ್ತೆ 3MP ಇದು ಪ್ಯಾನಲ್ ಟಿಲ್ಟ್ ಅಂತ ಹೇಳ್ತೀವಿ. ಕ್ಯಾಮ್ರಾ ಅದನ್ನ ಮೂವ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ. SD ಕಾರ್ಡ್ ಇದು ಕೂಡ SD ಕಾರ್ಡ್ ಸಪೋರ್ಟ್ ಆಗುವಂತದ್ದು. ಆಲ್ಮೋಸ್ಟ್ ಎಲ್ಲ ಇರೋ SD ಕಾರ್ಡ್ ಹೇಳ್ಬಿಡಿ ಸರ್, ಅಷ್ಟೇ ಮುಗಿದೈತೆ ಮ್ಯಾಟ್ರು. ಒಂದೊಂದು ಹೇಳ್ಕೋಬಹುದು, ಟೈಮ್ ಆಗುತ್ತೆ ಸರ್. ಇವಾಗ DVR ಇದರಲ್ಲಿ ಇನ್ನೊಂದು ಸ್ಮಾರ್ಟ್ ನೈಟ್ ವಿಷನ್ ಮೋಡ್ ಇದೆ. ನಿಮಗೆ ಕಲರ್ ಟ್ರ್ಯಾಕಿಂಗ್ ಕೂಡ ಬರುತ್ತೆ ಇದರಲ್ಲಿ. ನಾರ್ಮಲ್ ಇದರಲ್ಲೇ ಕಲರ್ ಬರುತ್ತೆ. ಅದು ಇದರಲ್ಲಿ ಬ್ಯೂಟಿ, ಈ ಸೆಕ್ಯೂರ್ ಬ್ಯೂಟಿ ಅದೇ ಕರೆಕ್ಟಾ? ಸೊ ಇನ್ ಕೇಸ್ ನೀವೇನಾದ್ರೂ ಇವಾಗ ಮನೇಲಿ ಓಕೆ ನಾವು ಒಂದೊಂದೇ ಕ್ಯಾಮ್ರಾ ತೋರಿಸಿದೀವಿ, ಬೇರೆ ಕ್ಯಾಮ್ರಾ ಇಲ್ವಾ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇವಾಗ ಟೀಸರ್ ಮಾತ್ರ ಮುಗಿದಿರೋದು, ಇವಾಗ ಪಿಕ್ಚರ್ ಸ್ಟಾರ್ಟ್ ಮಾಡ್ತೀನಿ. ಸರ್ ಸ್ಟಾರ್ಟ್ ಮಾಡೋಣ? ಗ್ಯಾರಂಟಿ ಸರ್. ಹಾಯ್ ಅಂತ ಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ
ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸೊ ಗುರು ಯಾವಾಗಲೇ ನೋಡಿದ್ದು ನೀವು ವೈಫೈ ನೋಡುವಂಥದ್ದು, ಸೊ ಸಿಂಗಲ್ ಆಗಿ ನೋಡುವಂಥದ್ದು. ಸೊ ಗುರು ಇಲ್ಲ ನಾನು ತೋಟಕ್ಕೆ ಹಾಕ್ಸ್ಕೋಬೇಕು ಒಂದೇ ಕಡೆ, ಅಂಡ್ ಮನೇಲಿ ಏನಾಗುತ್ತೆ ಗೊತ್ತಾ, ಮನೆ ಒಳಗೆ ಇಂಟೀರಿಯರ್ ಆಗಿರ್ಬೋದು, ಔಟ್ ಸೈಡ್ ಆಗಿರ್ಬೋದು, ತೋಟದಲ್ಲಿ ಆಗಿರ್ಬೋದು, ಮನೇಲಿ ಆಫೀಸ್ ಅಂತ ಬಂದಾಗ ಸೊ ನಿಮ್ಮ ಆಫೀಸ್ ರೂಮಲ್ಲಿ ಒಂದು ಹಾಕೊಂಡಿರ್ತೀರಾ, ವರ್ಕ್ ಸ್ಟಾಫ್ ಇರ್ತಾರಲ್ಲ ಅಲ್ಲೊಂದು ಹಾಕ್ಸ್ಕೊಂಡಿರ್ತೀರಾ, ಕಿಚನ್ ಹಾಕ್ಸ್ಕೊಂಡಿರ್ತೀರಾ, ಇಲ್ಲ ಅಂತಂದ್ರೆ ಪಾರ್ಕಿಂಗ್ ಅಲ್ಲಿ ಹಾಕ್ಸ್ಕೊಂಡಿರ್ತೀರಾ. ಸೊ ಇದಕ್ಕೆಲ್ಲ ಏನಾಗುತ್ತೆ ಅಂದ್ರೆ ಒಂದೇ ಡಿವೈಸ್ ಅಲ್ಲಿ ನೋಡಬೇಕು ಅಂತ ಬಂದಾಗ, ಸೊ ಒಂದೇ ಟಿವಿಲಿ ಇವಾಗ ಒಂದು 5-6 ಡಿವೈಸ್ ಅಂದ್ರೆ 5-6 ಕ್ಯಾಮ್ರಾ ಅಟ್ ಎ ಟೈಮ್ ಕಾಣಬೇಕು. ಇಲ್ಲ ಅಂದ್ರೆ ಒಂದು ಸಿಂಗಲ್ ನೋಡ್ಬೇಕು ಅಂದ್ರೆ ಅದೊಂದು ಟಚ್ ಮಾಡಿ ದೊಡ್ಡದಾಗಿ ನೋಡ್ಬೋದು. ಇಲ್ಲಾಂದ್ರೆ ಅದೊಂದು ಪರ್ಟಿಕ್ಯುಲರ್ ಆಗಿ ಕಿಚನ್ ಅಲ್ಲಿ ಏನಾಗಿದೆ ಅಥವಾ ಕಾರ್ ಪಾರ್ಕಿಂಗ್ ಅಲ್ಲಿ ಏನಾಗಿದೆ ಪರ್ಟಿಕ್ಯುಲರ್ ರೆಕಾರ್ಡ್ ಮಾಡ್ಕೋಬೇಕು, ನೋಡ್ಬೇಕು. ಸೊ ಅಂತ ಬಂದಾಗ ಅವಾಗ ಅದು ಒಂದು ಸಿಂಗಲ್ ಇರೋದು ವರ್ಕ್ ಆಗಲ್ಲ. ವೈಫೈ ಇರೋದ್ರಿಂದ ಸಿಂಗಲ್ ಅದು ಮನೆಗೆ ಎಲ್ಲಿ ಗೊತ್ತಾ, ನಿಮ್ಮ ಅಮ್ಮ ಇದ್ದಾರೆ, ಮಕ್ಳಿದ್ದಾರೆ, ಇಲ್ಲ ನಾಯಿಗಳಿದೆ, ಇಲ್ಲ ತೋಟದ ಮನೆ, ಇಲ್ಲಾಂದ್ರೆ ನಿಮ್ಮ ಅಂದ್ರೆ ಔಟ್ ಸೈಡ್ ಎಲ್ಲರೂ ಸಿಂಗಲ್ ಆಗಿ ನೋಡ್ಬೇಕು ಅಥವಾ ಮಾತಾಡಿದಾಗ ಅವ್ರಿಗೆ ಕೇಳಿಸ್ಬೇಕು ಅಂದ್ರೆ ಸೊ ಅದನ್ನ ಯೂಸ್ ಮಾಡಬೇಕು. ಈಗ ಆಫೀಸ್ ಅಂತ ಬಂದಾಗ ಇನ್ ಕೇಸ್ ಅದು ಯೂಸ್ ಮಾಡ್ಬೋದು. ಸೊ ಅದ್ರ ಜೊತೆ ಇದು ಎಕ್ಸ್ಟ್ರಾ ಫೀಚರ್ ಹೊಂದಿರುವಂತದ್ದು ಏನೆಲ್ಲ ಇದೆ ಅಂತ ಸರ್ ಹೇಳ್ತಾರೆ. 4 ಕ್ಯಾಮ್ರಾ, ಒಂದು ಡಿವಿಆರ್ ಅನ್ನೋದು ಡಿಜಿಟಲ್ ವಿಡಿಯೋ ರೆಕಾರ್ಡಿಂಗ್. 4 ಚಾನಲ್ ಅಲ್ಲಿ ನೀವು ಐದರ್ 1 ಕ್ಯಾಮ್ರಾ ಹಾಕೋಬಹುದು, ಇಲ್ಲ 2 ಹಾಕ್ಬೋದು, ಇಲ್ಲ 3 ಹಾಕ್ಬೋದು, 4 ಹಾಕೋಬಹುದು. ಓಕೆ. ಸೊ ಡಿವಿಆರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಸೊ ಈ ಡಿವಿಆರ್ ಅಲ್ಲಿ ಒಂದು 4 ಡಿವೈಸ್ ಇದ್ರೆ ಮಾತ್ರ 4 ಕ್ಯಾಮ್ರಾ ಹಾಕೋಬಹುದು. 4 ಚಾನಲ್ ಅಂತ ಹೇಳಿದಾಗ 4 ಕ್ಯಾಮ್ರಾ ಹಾಕೋಬಹುದು. ಇನ್ನ 5ನೇದು ಹಾಕ್ತೀನಿ ಅಂತಂದ್ರೆ ಡೈರೆಕ್ಟ್ ಆಗಿ 8ನೇ ಚಾನಲ್ ಡಿವಿಆರ್ ಗೆ ಹೊರಟೋಗ್ಬೇಕು ನೀವು. ಯಾಕಂದ್ರೆ 4 ಮಾತ್ರ ಇದು ಸಪೋರ್ಟ್ ಹಾಕೋದು. 5ನೇದು ಬೇಕಾದ್ರೆ IP ಕ್ಯಾಮ್ರಾ ಹಾಕೋಬಹುದು, ಅದು ತುಂಬಾ ಕಾಂಪ್ಲಿಕೇಟೆಡ್ ಆಗೋಗುತ್ತೆ. ಅದ್ರ ಬದಲು 8 ಚಾನಲ್ ಅಂತಂದ್ರೆ ಅದಕ್ಕೆ ಫ್ಯೂಚರ್ ಅಲ್ಲಿ ಬೇಕಾದ್ರೆ 6 ಹಾಕೋಬಹುದು, 7 ಹಾಕೋಬಹುದು. ಲೆಸ್ ದನ್ 8 ಅಂಡ್ ಲೆಸ್ ದನ್ 8. ಓಕೆ. ಸೊ ಈ ಕಂಪ್ನಿ ಬಗ್ಗೆ ಹಾಗೆ ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಇದು ಇಕ್ವಿಷನ್ ಪ್ರಾಡಕ್ಟ್, ಇಕ್ವಿಷನ್ ಕಂಪ್ನಿ. ಇದು ಬಂದ್ಬಿಟ್ಟು 3 ವರ್ಷ ಬರುತ್ತೆ ವ್ಯಾರಂಟಿ. ಕಂಪ್ನಿ ಡೈರೆಕ್ಟ್ ಕಂಪ್ನಿ ವ್ಯಾರಂಟು. ಬರ್ನ್ ಆಗ್ಲಿ ಹೊಡೆದೋದ್ರೆ, ಇಲ್ಲ ಅಂತಂದ್ರೆ ಡ್ಯೂ ಟು ಹೈ ವೋಲ್ಟೇಜ್ ಏನಾರ ಬರ್ನ್ ಆಯ್ತು ಅಂದ್ರೆ ಅದಕ್ಕೆ ಗ್ಯಾರಂಟಿ ಬರೋದಿಲ್ಲ. ಇಲ್ಲ ಅಂತಂದ್ರೆ ಆ ಕ್ಯಾಮ್ರಾ ಅದಾಗ ಏನೋ ಬ್ಲರ್ ಆಯ್ತು, ಏನೇ ತೊಂದರೆ ಆಯ್ತು ಡಿವಿಆರ್ ಇಲ್ಲಿ ಕ್ಯಾಮ್ರಾ ಅಲ್ಲಿ, ಅದು ನಿಮ್ಗೆ 3 ವರ್ಷದೊಳಗಡೆ ಎಕ್ಸ್ಚೇಂಜ್ ಸಿಗುತ್ತೆ. ಓಕೆ. ಸೊ ಇದ್ರ ಬಗ್ಗೆ ಹಾಗೆ ಹೇಳ್ಬಿಡಿ. ನಾನು ಸೆಂಟ್ರಲ್ ಇದ್ರೆ ಫುಲ್ ಡಿಸ್ಟರ್ಬ್ ಆಗ್ಬೋದು, ಇಲ್ಲಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದ್ರೂ ಬೇಜಾರು ಪರವಾಗಿಲ್ಲ, ತೋರಿಸ್ಬೇಕಲ್ಲ. ಓಕೆ ಸರ್, ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಹಾಗೆ ಇದು DVR ಅಂಡ್ ಇದೇನು ಸರ್ ಇದು 7100? ಅದು ಸೀರೀಸ್, ಅದು DVR ಸೀರೀಸ್. ಇದು ಆಕ್ಯುಸೆನ್ಸ್ ಅಂದ್ರೆ ಅಗೇನ್ ನಾವು ಅವಾಗ್ಲಿಂದ ವೈಫೈ ಕ್ಯಾಮ್ರಾ ಏನ್ ಹೇಳ್ತಿದ್ವಿ, ಇದರಲ್ಲಿ ಆಕ್ಯುಸೆನ್ಸ್ ಇದೆ. ಅಗೇನ್ ಆಕ್ಯುಸೆನ್ಸ್ ಇಸ್ ನಥಿಂಗ್ ಬಟ್ ಹ್ಯೂಮನ್ ಡಿಟೆಕ್ಷನ್. ಏನಾರ ಅದ್ರ ಮುಂದೆ ಏನಾರ ಮೂವ್ಮೆಂಟ್ ಆಯ್ತು ಅಂತಂದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ. ಇದು ನಿಮ್ಗೆ ಮ್ಯಾನ್ಯಲ್ ಕೂಡ ಬರುತ್ತೆ. ಇದು ಮ್ಯಾನ್ಯಲ್, ಯೂಸರ್ಸ್ ಮ್ಯಾನ್ಯಲ್. ಹೊಸದಾಗಿ ಏನಾರ ನಿಮ್ಗೆ ಯೂಸ್ ಮಾಡ್ತಿದ್ರೆ ಇದನ್ನ ಓದ್ಕೊಂಡು ಅದನ್ನ ಪ್ರಕಾರ ನೀವು ಹ್ಯಾಂಡಲ್ ಮಾಡ್ಕೋಬಹುದು. ಟಿವಿ ಸೆಟಪ್ ಬಾಕ್ಸ್ ಏನಿದೆಲ್ಲ ಸರ್, ಸೆಟಪ್ ಬಾಕ್ಸ್ ತರಾನೇ ಅದು ಇದೆ. ಬಟ್ ಸೆಟಪ್ ಬಾಕ್ಸ್ ಕೆಲಸ ಬೇರೆ, ಇದು ಕೆಲಸ ಬಂದ್ಬಿಟ್ಟು ಬರೀ ಈ ಮಾನಿಟರ್ ಮಾಡೋದು ಇದು. ಓಕೆ ಸರ್. ಇದಕ್ಕೆ ಹಾರ್ಡ್ ಡಿಸ್ಕ್ ನಿಮ್ಗೆ 500 GB ಬೇಕಂದ್ರೆ ಕಮ್ಮಿ ದಿನ ಬರುತ್ತೆ. 1 TB ಬೇಕಂತಂದ್ರೆ ಜಾಸ್ತಿ ದಿನ ಬರುತ್ತೆ. 2 TB ಬೇಕಂದ್ರೆ ಎಷ್ಟು ದಿನಗಳು ಜಾಸ್ತಿ ಬೇಕೋ ಅದ್ರ ಪ್ರಕಾರ ನೀವು ಡಿಸೈಡ್ ಮಾಡಿ, ನೀವು ಅದ್ರ ಪ್ರಕಾರ ನೀವು ಅದಕ್ಕೆ ಹಾರ್ಡ್ ಡಿಸ್ಕ್ ನ ಹಾಕೋಬಹುದು. ಹೇಳಿದ್ರೆ ನಾವು ಅದನ್ನ ಅದ್ರ ಪ್ರಕಾರ ಹಾಕೊಡ್ತೀವಿ. ಇದನ್ನ ನೀವು PC ತರ ಯೂಸ್ ಮಾಡಬಹುದು. PC ಗೆ ಏನ್ ಬೇಕು, ಒಂದು ಮೌಸ್ ಬೇಕು, ಒಂದು ಕೀಬೋರ್ಡ್ ಬೇಕು. ಸೊ ಇದು ಕೀಬೋರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮೌಸ್ ಅಂತೂ ಬೇಕೇ ಬೇಕು. ಮೌಸ್ ಕಂಪನಿಯಿಂದಾನೇ ಫ್ರೀ ಆಗಿ ಕೊಡ್ತಾರೆ. ಕಾಸನ್ ಕೊಡ್ಬೇಡಿ, ಫ್ರೀ ಕೊಡ್ತಾರೆ, ಅದೆಲ್ಲ ಜೊತೆಗೆ ಬರುತ್ತೆ. ಓಕೆ. ಸೊ ಇದ್ರಲ್ಲೇ ನೀವು ಎಲ್ಲಾನೇ ಒಂದು ಮೌಸ್ ಕೊಡ್ತಾರೆ, ಒಂದು ನಿಮ್ಗೆ ಅದು DVR 4 ಚಾನಲ್ ಇಲ್ಲಿ 8 ಚಾನಲ್ ಇಲ್ಲಿ DVR ಬರುತ್ತೆ. ಒಂದು ಎರಡನೇದು ಬಂದ್ಬಿಟ್ಟು ಮೌಸ್ ಬರುತ್ತೆ. ಇದಕ್ಕೆ ಏನ್ ಬೇಕು ಆಪರೇಟ್ ಮಾಡಕ್ಕೆ. ಅದ್ ಬಿಟ್ಟು ನಿಮ್ಗೊಂದು ಪವರ್ ಸಪ್ಲೈ ಬರುತ್ತೆ. ಇದಕ್ಕೆ ಪವರ್ ಸಪ್ಲೈ ಅಡಾಪ್ಟರ್ ಅಂತ ಹೇಳ್ತೀವಿ. ಅಡಾಪ್ಟರ್ ಬರುತ್ತೆ. ಇದಕ್ಕೆ ಏನ್ ಸಪೋರ್ಟ್ ಬೇಕೋ ಅದನ್ನ ಅದು ಕಂಪನಿಯವರೇ ಎಲ್ಲಾ ಕಂಪನಿಯವರೇ ನಿಮ್ಗೆ ಪ್ರೊವೈಡ್ ಮಾಡ್ಬಿಡ್ತಾರೆ. ಓಕೆ. ಇದು ಎಷ್ಟು ಚಾನಲ್ ಸರ್? ಇದು 4 ಚಾನಲ್. ಓಕೆ. ಇದು 8 ಚಾನಲ್. ಸೊ ಸೇಮ್ ಇರುತ್ತೆ. ಸೊ ಅದು ಚಾನಲ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. 4 ಬಿಟ್ರೆ ತಿರ್ಗಾ 8 ಬಿಟ್ರೆ ತಿರ್ಗಾ 16 ಬಿಟ್ರೆ 32 ಆಗುತ್ತೆ. ಅದೇ ಇದು ಲಾಸ್ಟ್. ಅದ್ರ ಮೇಲೆ ಇನ್ನ ಕಮ್ಮಿ ಜಾಸ್ತಿ ನಿಮ್ಗೆ ಹೆಂಗ್ ಬೇಕೋ ಆತರ ನೀವು ಹಾಕೋಬಹುದು. ಸೊ ಇದು DVR ಹೇಳಿದ್ರಿ, ಇಷ್ಟು ಕ್ಯಾಮ್ರಾ ಹಾಕೋಬಹುದು ಅಂತಾನು ಹೇಳಿದ್ರಿ. ಬಟ್ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ಕ್ಯಾಮ್ರಾ ಹಾಕೊಂಡ್ರೆ ಚೆನ್ನಾಗಿರುತ್ತೆ? ಓಕೆ. ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ TV ಲೆನ್ಸ್ ಬಂತು, ಅದಾದ್ಮೇಲೆ HD ಅಂತ ಬಂತು, ಅದಾದ್ಮೇಲೆ ಇವಾಗ ಮೆಗಾಪಿಕ್ಸೆಲ್ ಅಂತ ಬಂದಿದೆ. ಮೆಗಾಪಿಕ್ಸೆಲ್ ಲೆಕ್ಕದಲ್ಲಿ ತಗೊಂಡ್ರೆ ಫುಲ್ ಎಕಾನಮಿಲಿ ಒಂದು ಕ್ಯಾಮ್ರಾ ಹಾಕೋಬೇಕು ಅಂತಂದ್ರೆ 1080p, ಇದರಲ್ಲಿ 2MP 2 ಮೆಗಾಪಿಕ್ಸೆಲ್ ಅಂತ ಹೇಳ್ತೀವಿ. ಇದು ಕಂಪ್ನಿ ವ್ಯಾರಂಟಿ ಬಂದ್ಬಿಟ್ಟು 2 ವರ್ಷ ಬರುತ್ತೆ. ಇದು 2MP ಕ್ಯಾಮ್ರಾ. ಇದು ವಿತ್ ಮೈಕ್ ಬರುತ್ತೆ. ಅಂದ್ರೆ ನೀವೇನ್ ಮಾತಾಡ್ತೀರಾ ಅದು ಕೂಡ ನಿಮ್ಗೆ DVR ಅಲ್ಲಿ ರೆಕಾರ್ಡಿಂಗ್ ಇರ್ತದೆ. ಮತ್ತು ಬೈ ಚಾನ್ಸ್ ಏನಾದ್ರು ಲೈವ್ ನೋಡ್ತಿದ್ದೀರಾ ಅಂತ ಹೇಳಿದಾಗ ನಾವು ಇಂಟರ್ನೆಟ್ ಕನೆಕ್ಟ್ ಮಾಡ್ಬಿಟ್ಟು ಈ ಒಂದು ಇದನ್ನ DVR ನ ಲೈವ್ ಮಾಡಿದಾಗ ಆ ಲೈವ್ ನಿಮ್ಗೆ ಮೊಬೈಲ್ ಅಲ್ಲಿ ಬರ್ತಿದ್ರೆ ಅದು ನಿಮ್ಗೆ ನಾವೇನ್ ಮಾತಾಡ್ತಿದೀವಿ ಅದು ಕೂಡ ಅಲ್ಲಿ ಕೇಳಿಸುತ್ತೆ. ನಾಟ್ ಬಟ್ ಲೀಸ್ಟ್, ನಥಿಂಗ್ ಬಟ್ ಲೀಸ್ಟ್ ಅದು ರೆಕಾರ್ಡಿಂಗ್ ಕೂಡ ಅಲ್ಲಿ ಆಗಿರುತ್ತೆ. ಯಾವಾಗ ಬೇಕಾದ್ರೂ ನೀವು ಪ್ಲೇ ಬ್ಯಾಕ್ ಮಾಡಿ ನೋಡ್ಬೋದು. ಆಡಿಯೋ ಕೂಡ ಏನ್ ಮಾತಾಡಿದ್ರೆ ಅದನ್ನ ಕೇಳಿಸ್ಕೋಬಹುದು. ಒಂದು ಕ್ಯಾಮ್ರಾ ಒಂದೇ ಒಂದು ಕ್ಯಾಮ್ರಾ 1250 ರೂಪಾಯಿ. 1250 ಅಷ್ಟೇ. 2 ವರ್ಷ ಕಂಪ್ನಿ ವ್ಯಾರಂಟಿ ಬರುತ್ತೆ, ಇನ್ಕ್ಲೂಡಿಂಗ್ GST ಬಿಲ್ ನಾವು ನಿಮ್ಗೆ ಕೊಡ್ತೀವಿ.
ಒಂದಂತೂ ನಿಮ್ಗೆ ಯಾವಾಗ್ಲೂ ಅಗ್ಲಗ್ಲ ಹೇಳ್ತಾ ಇದೀನಿ ಸರ್, ಕಂಪ್ನಿ ಇದರಲ್ಲಿ ಕ್ವಾಲಿಟಿ ವೈಸ್ ಇದ್ರಲ್ಲಿ ನಾವ್ ಯಾವತ್ತೂ ಕಾಂಪ್ರಮೈಸ್ ಮಾಡೋದೇ ಇಲ್ಲ. ಪಕ್ಕ ನಿಮ್ಗೆ ಚೆನ್ನಾಗಿ ಬಂದೇ ಬರುತ್ತೆ. ಕಂಪ್ನಿ ಅವ್ರು ಏನ್ ಕ್ವಾಲಿಟಿ ಕೊಟ್ಟಿದ್ದಾರೆ ಅದನ್ನ ವಿತೌಟ್ ಎನಿ ಕೈಂಡ್ ಆಫ್ ಏನಂತಾರೆ ಬೇರೆ ಇದನ್ನ ಅದನ್ನ ಮಾಡೋದು ಅದನ್ನ ಇದು ಮಾಡೋದು ಮಾಡಿ ಎಲ್ಲ ಮಾಡೋದಿಲ್ಲ. ಪರ್ಫೆಕ್ಟ್ ನಿಮ್ಗೆ ಕ್ವಾಲಿಟಿ ಬಂದೇ ಬರುತ್ತೆ. ಇದರಲ್ಲಿ ಇದೇ ಸೇಮ್ ಮಾಡೆಲ್ ಅಲ್ಲಿ ಒಂದು 2 MP ಬರುತ್ತೆ, ವಿತ್ ಮೈಕ್ ಬರುತ್ತೆ. ತಿರ್ಗಾ 5 MP ಬರುತ್ತೆ, ಅದು ವಿತ್ ಮೈಕ್ ಬರುತ್ತೆ. ತಿರ್ಗಾ ಅದ್ ಬಿಟ್ರೆ 8 MP ಬರುತ್ತೆ. ಇದು ಟ್ರೂಲಿ ಇಂಡಿಯಾ CCTV ಬ್ರ್ಯಾಂಡು, ಸೆಕ್ಯೂರೆಸ್ ಕಂಪ್ನಿದು. ಇದು 1 ವರ್ಷ ಗ್ಯಾರಂಟಿ ಬರುತ್ತೆ. ಕ್ವಾಲಿಟಿ ವೈಸ್ ನೆಕ್ಸ್ಟ್ ಇಕ್ವಿಷನ್ ಇದೆ ಸರ್. ಹೌದಾ? ಹೌದು. ಸೊ ಇದೆಲ್ಲ ಏನ್ ಕಾಸ್ಟ್ ಇದೆ? ಇದು 1300-1200 ರೇಂಜ್ ಅಲ್ಲಿ ಬಂದ್ಬಿಡುತ್ತೆ ಸರ್, 1 ಕ್ಯಾಮ್ರಾ. ಓಕೆ. ಇವಾಗ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ನಾನು ಒಂದು ಆಫರ್ ಕೊಡ್ಬೇಕು ಅಂತಂದ್ರೆ 4 ಕ್ಯಾಮ್ರಾ ಒಂದು 10,000 - 11,000 ಬಂದ್ಬಿಡುತ್ತೆ. 11,000 ಅಂತ ಇಟ್ಕೊಳ್ಳಿ ಸರ್. ಎಷ್ಟಕ್ಕೆ? 11,000 ಇನ್ಕ್ಲೂಡಿಂಗ್ 4 ಕ್ಯಾಮ್ರಾಸ್ ಬರುತ್ತೆ 2 MP ವಿತ್ DVR ವಿತ್ ಹಾರ್ಡ್ ಡಿಸ್ಕ್. ಇದು ಅಗೇನ್ ಇದು ಬುಲೆಟ್ ಕ್ಯಾಮ್ರಾ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಔಟ್ ಸೈಡ್ ಹಾಕುವಂತ ಕ್ಯಾಮ್ರಾಗಳು ಇದು. ಮತ್ತೆ ನಾನು ಅವಾಗ್ಲೇ ಏನ್ ತೋರಿಸಿದೆ, ಇವೆಲ್ಲ ಬಂದ್ಬಿಟ್ಟು ಬುಲೆಟ್ ಕ್ಯಾಮ್ರಾ ಅಂತ. ಬುಲೆಟ್ ಬಂದ್ಬಿಟ್ಟು ಔಟ್ ಸೈಡ್ ಹಾಕುವಂಥದ್ದು, ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್. ನೆಕ್ಸ್ಟ್ ನಾನು ಏನ್ ತೋರಿಸ್ತಾ ಇದ್ದೀನಿ, ಇದು ಬಂದ್ಬಿಟ್ಟು ಡೂಮ್ ಕ್ಯಾಮ್ರಾ. ಇದು ಬಂದ್ಬಿಟ್ಟು ಒಳಗಡೆ ಹಾಕುವಂಥದ್ದು. ರೂಮ್ ಇರ್ಲಿ, ಮನೆ ಇರ್ಲಿ, ಆಫೀಸ್ ಇರ್ಲಿ, ಇಂಡೋರ್ ಕ್ಯಾಮ್ರಾ ಅಂತ ಹೇಳ್ತೀವಲ್ಲ ಅದು. ಬಟ್ ನಾರ್ಮಲಿ ಕಂಪ್ಯಾರಿಟಿವ್ ನಾನು ಹೇಳ್ಬೇಕಂತಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದೇ ಇರುತ್ತೆ ಲೆನ್ಸ್ ಅಲ್ಲಿ. ಅದು ಡಸ್ಟ್ ಪ್ರೂಫ್, ವಾಟರ್ ಪ್ರೂಫ್ ಬರುತ್ತೆ, ಇದು ಬರೋದಿಲ್ಲ. ಪ್ರೈಸ್ ಅದೇ 1200 ರೇಂಜ್ ಅಲ್ಲೇ ಇರುತ್ತೆ, ಡಿಪೆಂಡಿಂಗ್ ಆನ್ ಮೆಗಾ ಪಿಕ್ಸೆಲ್. 2 MP ಒಂದು ರೇಟು, 4 MP, 8 MP ಒಂದು ರೇಟ್ ಇರುತ್ತೆ. ಅಕಾರ್ಡಿಂಗ್ಲಿ ಅದು ಕಮ್ಮಿ ಮತ್ತು ಜಾಸ್ತಿ ಆಗುತ್ತೆ. ಈ ಕ್ಯಾಮ್ರಾದು ಕ್ಲಾರಿಟಿ ನಾವು ಸ್ಮಾರ್ಟ್ ಕ್ಯಾಮ್ರಾ, ಇದು IP ಕ್ಯಾಮ್ರಾ. ಇದ್ರದ್ದು ಕ್ವಾಲಿಟಿ ಬಂದ್ಬಿಟ್ಟು ನೋಡಿ, ನಮ್ಮ ಪ್ರೆಸೆಂಟ್ ಆಗಿರೋದು ಇದೇ ಕ್ಯಾಮ್ರಾ, ಅದ್ರದ್ದು ಅದೇ ವ್ಯೂ ಅಲ್ಲಿದೆ ನೋಡಿ. ಇವಾಗ ನೋಡ್ತಿರೋದ್ರ ಈ ಕ್ಯಾಮ್ರಾ ಬಂದ್ಬಿಟ್ಟು 2 MP ಕ್ಯಾಮ್ರಾ, ದವಾ ಕಂಪ್ನಿದು. ನೋಡ್ತಾ ಇದೀರಲ್ಲ ಕ್ಲಾರಿಟಿ ಮತ್ತು ನಮ್ಮ ಇದು ಎಕ್ಸ್ಪ್ರೆಷನ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ. ಇದೆರಡು ಬಂದ್ಬಿಟ್ಟು ಔಟ್ ಸೈಡ್ ವಾಯ್ಸ್ ವರ್ಸ ಹಾಕಿದೀವಿ. ಇದ್ರ ಕ್ವಾಲಿಟಿ ನಿಮ್ಗೆ ಕಾಣಿಸ್ತಾ ಇದೆ. ಅದನ್ನ ದೊಡ್ಡ ಮಾಡಿ ತೋರಿಸ್ತೀನಿ. ಇದನ್ನ ಇವಾಗ ಜಸ್ಟ್ ನೋಡಿದ್ರಿ, ಇದನ್ನ ನಾನು ನಿಮ್ಗೆ ತೋರಿಸ್ದೆ. ಇದು ಔಟ್ ಸೈಡ್ ಕ್ಯಾಮ್ರಾ ಇದು. ಸೊ ಏನ್ ಸರ್ ಅಷ್ಟು ಕ್ಲಾರಿಟಿ ಬರುತ್ತೆ? ಯಾವ್ದು ಆಟೋ ಗೊತ್ತಿದೆ? ಹೌದು, ಆಟೋ ಬರೋದು, ನಂಬರ್ ಟ್ರೈನು ಮತ್ತೆ ಇದು ಮಾತ್ರ ಕಾಣೋದಿಲ್ಲ ಅದ್ರಲ್ಲಿ. ಇದು ಈ ಕಡೆ ಬಂದಿರೋದು ನೋಡಿ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ನೋಡ್ತಾ ಇರ್ಬೋದು. ಇದು ನಂಬರ್ ಕೂಡ ಕಾಣಿಸ್ತಾ ಇದೆ, ಮೊಬೈಲ್ ನಂಬರ್ ಇದೆ ಅಲ್ಲಿ, ಅದು ಕೂಡ ಕಾಣಿಸ್ತಾ ಇದೆ. ಬರೀ 2 MP ಅಷ್ಟೇ ಇದು. 4 MP ಮತ್ತೆ 8 MP ಹಾಕೊಂಡ್ಬಿಟ್ರೆ ಇನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ಲಾರಿಟಿ ಬರುತ್ತೆ ಅಂತ. ಆರ್ಡಿನರಿ 2 MP ಅಷ್ಟೇ IP ಕ್ಯಾಮ್ರಾ, ಅದು ಆ ಕ್ಲಾರಿಟಿ ಬರ್ತಾ ಇದೆ ನಮ್ಗೆ. ಸೊ ನೋಡ್ತಾ ಇರ್ಬೋದು, ಝೂಮ್ ಮಾಡಿದ್ರೆ ನೀವು ಎಷ್ಟು ಕ್ಲಾರಿಟಿ ಇದೆ. ನಾರ್ಮಲ್ ಆಗಿ ಝೂಮ್ ಮಾಡಿದ್ರೆ ಎಲ್ಲ ಬ್ಲರ್ ಆಗಿ ಹೋಗುತ್ತೆ, ಇದ್ರಲ್ಲಿ ಬ್ಲರ್ ಆಗಲ್ಲ. ಓಕೆ, ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಆಲ್ಮೋಸ್ಟ್ ಕ್ಲಾರಿಟಿ ನೋಡ್ತಾ ಇದ್ದೀರಾ, ಫುಲ್ ಇಷ್ಟಿದೆ ಅಲ್ಟ್ರಾ. ಇಷ್ಟೊತ್ತು ಕ್ಯಾಮ್ರಾ ಮತ್ತು ವೈಫೈ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ವಿ. ಇವಾಗ ವಿ ಆರ್ ಸ್ಪೀಕಿಂಗ್ ಅಬೌಟ್ ಮಾನಿಟರ್ ಬೇಕಂದ್ರೆ 19 ಇಂಚಸ್ ಇದೆ. 19 ಇಂಚಸ್ 5000 ಚೇಂಜ್ ಬರುತ್ತೆ. ಇದು ವೈಬ್ರೆಂಟ್ ರೀಡಿಫೈನ್ಡ್ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು 22 ಇಂಚಸ್. ಅದು ಬಂದ್ಬಿಟ್ಟು ಒಂದು 7,500 ಆಗುತ್ತೆ. 2700 ಆ ಥರ ರೇಂಜಲ್ಲಿ. ಇಂಟೆಕ್ಸ್ ಇದೆ. ಇಂಟೆಕ್ಸ್ ಬಿಟ್ರೆ ಕನ್ಸಿಸ್ಟೆಂಟ್ ಬಿಟ್ರೆ ಜೆಬ್ರಾನಿಕ್ಸ್ ಬರುತ್ತೆ. ಸೊ ಆಯ್ಗಳೇ, ಫೈನಲಿ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದರಲ್ಲಿ ಯಾವ ಕ್ಯಾಮ್ರಾ ಇಷ್ಟ ಆಯ್ತು ನೀವು ಮೆಸೇಜ್ ಅಲ್ಲಿ ತಿಳಿಸಬಹುದು. ಅಂಡ್ ಇನ್ನೊಂದು, ನಂಗಂತ ಇಲ್ಲಿ ಕ್ಯಾಮ್ರಾ ತುಂಬಾ ಇಷ್ಟ ಆಯ್ತು, ಬಿಕಾಸ್ ಇಲ್ಲಿ ಒಂದು ಕ್ಯಾಮ್ರಾ ಕ್ವಾಲಿಟಿ. ಸೊ ಕ್ಯಾಮ್ರಾ ಕ್ವಾಲಿಟಿ ನೀವು ನೋಡಿದಿರಾ, ನಾನು ನೋಡಿದ್ದೀನಿ ಲೈವ್ ಆಗಿ. ಸೊ ಹಾಗಾಗಿ ಹೇಳ್ತಿರೋದು. ಅಂಡ್ ಡಿಪೆಂಡ್ ಆಫ್ ಕ್ವಾಲಿಟಿ ಮೇಲೆ ಒಂದು ಪ್ರೈಸ್ ನ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಆನ್ಲೈನ್ ಅಲ್ಲಿ ತಗೊಳ್ತೀರಿ ಅಥವಾ ಔಟ್ ಸೈಡ್ ಅಲ್ಲಿ ತಗೊಳ್ತೀವಿ ಅಂತಂದ್ರೆ ಸೊ ನಿಮಗೆ ತುಂಬಾ ಜಾಸ್ತಿ ಬಜೆಟ್ ಆಗುವಂಥದ್ದು. ಇವಾಗ MRP ಲಾಸ್ಟ್ ಟೈಮ್ ಹೇಳ್ದಂಗೆ 3000 ಸಮಥಿಂಗ್ ಹೇಳಿದ್ರಿ. ಸೊ ಅದನ್ನು ನೀವು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಏನ್ ಪ್ರೈಸ್ ಅಲ್ಲಿ ಕೋಟ್ ಮಾಡಿದ್ದು? 1250 ರೂಪಾಯಿ ಅದು MRP. ಬಟ್ ನಾನು MRP ಕಂಪೇರ್ ಮಾಡ್ತಿಲ್ಲ, ನಾನು ಕಂಪೇರ್ ಮಾಡ್ತಿರೋದು ಆನ್ಲೈನ್ ಪ್ರೈಸ್ಗೆ. ಓಕೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ 3000 ಇರುವಂತನ್ನ 1250. ಸೊ ಇಷ್ಟು ಕೊಡ್ತಾ ಇದ್ರೆ. ಸೊ ಅದೇ ತರನೇ, ಯಾಕೆಂತಂದ್ರೆ ಇವರು ಒಂದು ನಮ್ಮ ಒಂದು ವ್ಯೂವರ್ಸ್ಗೆ, ಒಂದು ನಮ್ಮ ಚಾನಲ್ ನಿಂದ ಬರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಕ್ವಾಲಿಟಿ ಮೊದಲೇ ಹೇಳ್ದಂಗೆ ಅಲ್ಟಿ ಆಗಿದೆ. ಸೊ ನಾನು ನೋಡಿದೀನಿ, ನೀವು ನೋಡಿದಿರಾ. ಅಂಡ್ ಇದ್ರ ಜೊತೆಲಿ ನೀವು ಏನಾದ್ರೂ ಎಲ್ಲೆಲ್ಲಿ ಕ್ಯಾಮ್ರಾ ಹಾಕ್ಸ್ಕೋಬೇಕು ಅಂತ ಕೆಲವೊಂದು ಇರುತ್ತೆ. ಸೊ ನೀವೇನಾದ್ರೂ ಮನೇಲಿ ಯೂಸ್ ಮಾಡಬೇಕು ಅಂತಂದ್ರೆ ಜಸ್ಟ್ ವೈಫೈ ಇಂದ, ಇಲ್ಲ ನೀವು ತೋಟದಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಜಸ್ಟ್ ಸಿಮ್ ಹಾಕೊಂಡು ಸೊ ಯೂಸ್ ಮಾಡಬೇಕು, ಅದು ತೋರಿಸಿದ್ದೀನಿ. ಇಲ್ಲ ನೀವೇನಾದ್ರೂ ಮಕ್ಳುಗಳು ನೋಡ್ಕೋಬೇಕು, ನಾಯಿಗಳು ನೋಡ್ಕೋಬೇಕು, ಅಥವಾ ನಿಮ್ಮ ಒಂದು ಔಟ್ ಸೈಡ್ ಮನೆ ಒಳಗೆ ಇಂಟೀರಿಯರ್ಗಳಲ್ಲಿ ಅಥವಾ ಔಟ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ನೋಡಬೇಕು ಅಂತಂದ್ರೂ ಸುಧಾ ಸಿಂಗಲ್ ವೈಫೈಗೂ ಸಪ್ರೇಟ್ ಇದೆ. ಡೈರೆಕ್ಟ್ ವೈಫೈ ಇದೆ. DVR ನ ಹಾಕೊಂಡು ತುಂಬಾ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ಬೋದು. DVR ಹಾಕೊಳ್ಳೋದ್ರಿಂದ ಹಾಸ್ಪಿಟಲ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ಸೊ ಈ ತರ ಮೋರೆವರ್, ಸೊ ಆ ತರ ಜಾಸ್ತಿ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ಬೇಕಂದ್ರೆ DVR ಯೂಸ್ ಮಾಡ್ಬೇಕು. ಡಿಪೆಂಡ್ ಅಪ್. ಅದು ಅಷ್ಟೇ, ಕ್ಯಾಮ್ರಾ DVR ಯೂಸ್ ಮಾಡಿದ್ರೆ ಕ್ಯಾಮ್ರಾ ಏನು 50,000 ಇಲ್ಲ ಆಗೋದು. 1000 ಎಷ್ಟು ಹೇಳಿದ್ರೆ ಇದು DVR ಯೂಸ್ ಮಾಡಿದ್ರೆ ಸಿಂಗಲ್ ಕ್ಯಾಮ್ರಾ DVR ಯೂಸ್ ಮಾಡಿದ್ರೆ 1350 ರೂಪಾಯಿ. DVR ಯೂಸ್ ಮಾಡಿದ್ರೆ 1250, 1350, 1450 ರೂಪಾಯಿ, ಅದೇ ರೇಂಜಲ್ಲೇ ಬರುತ್ತೆ. ಇನ್ನೇನ್ ಬೇಕು ಗುರು, ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಕ್ಯಾಮ್ರಾ ಕಡಿಮೆ ಪ್ರೈಸ್ಗೆ ಕ್ವಾಲಿಟಿ ಕ್ಯಾಮ್ರಾಗಳು ಕೊಟ್ಟಿದ್ದೀನಿ, ಅದು ನಿಮಗೆ ನಾರ್ಮಲ್ ಅಲ್ಲ. ಸೊ ವ್ಯಾರಂಟಿ ಸಮೇತ ಕೊಟ್ಟಿರುವಂತ, ಅದು 2 years ವ್ಯಾರಂಟಿ.
ಇನ್ನೇನ್ ಟರ್ಬೋ HD ಸೀರೀಸ್ ಕೊಟ್ಟಿರೋದು, ಆಕ್ಯುಸೆನ್ಸ್ ಕೊಟ್ಟಿರೋದು ಆ ರೇಟ್ ಅಲ್ಲಿ. ಅದನ್ನು ನೋಡಿದ್ರ ಬೇರೆ ಕಡೆ ಎಲ್ಲಿ ಕೊಡ್ತಾರೆ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸರ್. ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಬಿಡ್ತಾರೆ. BL ಸರ್ಕಲ್ ಹತ್ರ HP ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್, ಫಸ್ಟ್ ಮೈನ್ ರೋಡ್, ನಂಬರ್ 2, ಮುತ್ಯಾಲಂ ನಗರ, ಬ್ಯಾಂಗ್ಳೂರ್ 54. ಸೊ ಗುರುಗಳ ಇನ್ನೂ ತುಂಬಾ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ನ ಹಾಕಿರ್ತೀನಿ. ಮತ್ತೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರ್ ಆಲ್ಮೋಸ್ಟ್ ವಿಡಿಯೋದಲ್ಲೇ ಪ್ಲೇ ಆಗ್ತಿದೆ ಡಿಸ್ಪ್ಲೇ. ಆ ನಂಬರ್ ಬೇಕಾದ್ರೂ ಕಾಲ್ ಮಾಡ್ಕೊಂಡು ಒಂದ್ಸಲ ವಿಸಿಟ್, ಅಂದ್ರೆ ಇಲ್ಲಿ ನಿಯರ್ ಯಾರಾದ್ರೂ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ, ಕ್ಯಾಮ್ರಾ ಟೆಸ್ಟ್ ಮಾಡಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಕಂಫರ್ಟಬಲ್ ಹಾಕ್ಸ್ಕೋಬಹುದು. ಇನ್ ಕೇಸ್ ಏನಾದ್ರು ಇಲ್ಲಿ ಬರಕ್ ಆಗಲ್ಲ ಅಂತಂದ್ರೆ ಬೆಂಗಳೂರು ಸರೌಂಡಿಂಗ್ ಇರೋರು ಅಂತವ್ರು ಸೊ ಹೋಮ್ ಡೆಲಿವರಿ ಅವೈಲೇಬಲ್ ಕೂಡ ಇದೆ. ಸೊ ಒಂದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ಸೊ ನಿಮ್ಮ ಮನೆಗೆ ಬಂದು ಫಿಕ್ಸ್ ಮಾಡ್ಕೊಡ್ತಾರೆ. ನೀವು ಜಸ್ಟ್ ನಿಮ್ಗೆ ಒಂದು ಯಾವ ಕ್ಯಾಮ್ರಾ ಇಷ್ಟ ಆಗಿದೆ ಅಥವಾ ಯಾವ ತರ ಬೇಕು ಅನ್ನೋ ಒಂದು ರಿಕ್ವೈರ್ಮೆಂಟ್ ಹೇಳಿದ್ರೆ ಇವರು ವಿಡಿಯೋನ ಕಳ್ಸಿಕೊಡ್ತಾರೆ. ಸೊ ಕರೆಕ್ಟ್ ಅಲ್ವಾ ಸರ್? ಸೊ ನೀವು ಬೆಂಗಳೂರಲ್ಲಿ ಯಾವ ಮೂಲೆ ಇದ್ರೂ ಇವರೇ ನಿಮ್ಗೆ ಎಷ್ಟು ಕ್ಯಾಮ್ರಾ ಕೊಡಬೇಕು ಅಷ್ಟು ಫಿಕ್ಸ್ ಮಾಡ್ತಾರೆ. 50 ಅಲ್ಲ 3 ಹಾಕ್ಸ್ಕೊಳ್ಳಿ, ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ತೋರಿಸಿದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ನೀವೇನ್ ಮಾಡಿ ಅಂತಂದ್ರೆ ಸಿಂಪಲ್, ನಿಮ್ಗೆ ಏನೋ ಯೂಸ್ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಥವಾ ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಸೊ ಈ ತರ ಒಂದು ಆಫೀಸ್ ಓಪನ್ ಮಾಡ್ತಿದ್ದಾರೆ, ಓಪನ್ ಆಗಿದೆ, ಜಿಮ್ ಓಪನ್ ಮಾಡ್ತಿದ್ದಾರೆ, ಡ್ಯಾನ್ಸ್ ಕ್ಲಾಸ್ ಇದೆ, ಸ್ಕೂಲ್ ಇದೆ ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಒಂದು ಸಿಂಗಲ್ ಅಲ್ಲಿ ಒಬ್ಬೊಬ್ರು ಮಕ್ಳು ಬಿಡುವಂತ ಮನೆಗಳಲ್ಲಿ, ಇಲ್ಲಾಂದ್ರೆ ಸೊ ಗೊತ್ತಿರುತ್ತೆ, ನಾನು ಹೇಳ್ಬೇಕಾಗಿಲ್ಲ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅಷ್ಟೇ, ಓಕೆನಾ? ಸೊ ಇನ್ನು ಯಾರೆಲ್ಲ ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಆಗಿ ಇದೇ ತರ ವಿಡಿಯೋಸ್ ಕೊಡ್ತಾ ಹೋಗ್ತೀನಿ. ಸೊ ಮಲ್ಲಿಕಾರ್ಜುನ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್.